ಕೇಳಿದ ಕೂಡಲೇ ಹಣ ಹೂಡಿಕೆ ಮಾಡುವಂತ ಜನರು ಎಚ್ಚರಿಕೆಯಿಂದ ಇರಲೇಬೇಕಾದಂತ ಸುದ್ದಿಯೊಂದು ಇದೆ. 1,00,000ಕ್ಕೆ ದುಪ್ಪಟ್ಟು ಹಣ ಕೊಡ್ತೀವಿ ಅಂದ್ರೆ ನಂಬೋದಕ್ಕೆ ಹೋಗಬೇಡಿ. ಹಾಗೆ ಯಾಮಾರಿಸಿ ಇಲ್ಲೊಬ್ಬ ವಂಚಕಿಯಿಂದ ಕೋಟಿಯನ್ನ ಲೂಟಿ ಮಾಡಲಾಗಿದೆ. ಇನ್ವೆಸ್ಟ್ ಮಾಡೋದಕ್ಕೆ ಈಸಿಯಾಗಿ ಅನೇಕರು ನಂಬಿ ಅನೇಕ ಕೋಟಿ ಹಣವನ್ನ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಆದ್ರೆ ವಂಚನೆಗೊಳಗಾಗ್ತಾರೆ. ಅಂಥದ್ದೇ ಒಂದು ಘಟನೆ ನಡೆದಿದೆ. ಜಾರಿ ನಿರ್ದೇಶನಾಲಯ ಹೆಸರನ್ನ ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಮಾಡಲಾಗಿದೆ. ಯಾಮಾರಿಸಿ ಇಲ್ಲೊಬ್ಬ ವಂಚಕಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾಳೆ. ಜಾರಿ ನಿರ್ದೇಶನಾಲಯದ ಹೆಸರನ್ನ ಬಳಸಿ ಕೋಟ್ಯಾಂತರ ರೂಪಾಯಿಯನ್ನ ವಂಚನೆ ಮಾಡಲಾಗಿದೆ. ಹೆಬ್ಬಾಳದ ನಿವಾಸಿಯೊಬ್ಬರಿಗೆ 2 ಕೋಟಿ ವಂಚಿಸಿ ಲಾಕ್ ಆಗಿದ್ದಾಳೆ. ಕಳೆದ 2 ವರ್ಷಗಳಿಂದ 10 ಜನರಿಗೆ ಈ ಮಹಿಳೆ ವಂಚಿಸಿಕೊಂಡು ಬಂದಿದ್ದು. ಇಡಿ ಅಧಿಕಾರಿಗಳು ಸೀಸ್ ಮಾಡಿರುವ ಹಣ ಬರುತ್ತೆ ಅಂತ ಹೇಳ್ತಾ ಇದ್ರು. ವಶಕ್ಕೆ ಪಡೆದಿರೋ ಹಣ ಬರೋದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅಲ್ಲೂ ಕೂಡ ಇಡಿ ಇಲಾಖೆಯನ್ನ ಬಳಸಿಕೊಂಡು ದುರ್ಬಳಕೆ ಮಾಡ್ಕೊಂಡು ಮಾಡಿರುವಂತ ವಂಚನೆ ಇದೆ. ನೀವು ಕೊಡುವ ಹಣಕ್ಕೆ ದುಪ್ಪಟ್ಟು ಹಣ ಬರುತ್ತೆ, ಇನ್ವೆಸ್ಟ್ ಮಾಡಿ ಅಂತ ಇನ್ವೆಸ್ಟ್ ಮಾಡಿಸ್ಕೊಳ್ತಾ ಇದ್ಲು ಕಲ್ಪನಾ ಅನ್ನುವಂತ ವಂಚಕಿ. ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಕೇಳಿದ ಕೂಡಲೇ ಅನೇಕರು ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಹಣ ಡಬಲ್ ಆಗುತ್ತೆ ಅನ್ನುವಂತ ಆಸೆಯಿಂದ 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತೆ, 10 ಲಕ್ಷ ಹಾಕಿದ್ರೆ 20 ಲಕ್ಷ ಬರುತ್ತೆ. ಅದೇ ರೀತಿಯಾಗಿ ಬ್ರೈನ್ ವಾಶ್ ಕೂಡ ಮಾಡಿರ್ತಾರೆ. ಅದಕ್ಕೆ ಅಂತಾನೆ ಒಂದಷ್ಟು ವಿವರಣೆಯನ್ನ ಬರ್ಕೊಂಡಿರ್ತಾರೆ ಅವರು. ನೀವು ಹೀಗೆ ಮಾಡಿದ್ರೆ ಹಾಗೆ ಮಾಡಿದ್ರೆ ನಾವು ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ, ಇಷ್ಟರಲ್ಲಿ ಲಾಭ ಬರುತ್ತೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಬ್ರೈನ್ ವಾಶ್ ಆಗಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ, ಇಂಥವ್ರ ಕೈಗೆ ಸಿಕ್ಕಾಕೊಂಡ್ರಿ ಅಂದ್ರೆ ವಂಚನೆಗೊಳಗಾಗ್ತೀರಾ. ಈಗಾಗಲೇ ಹೆಬ್ಬಾಳದ ನಿವಾಸಿಯೊಬ್ಬರಿಗೆ 2 ಕೋಟಿ ವಂಚಿಸಿ ಈಕೆ ಲಾಕ್ ಆಗಿರುವಂತದ್ದು. ಇವರನ್ನ ವಂಚನೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಅಂದ್ರೆ 2 ಕೋಟಿ ಕನ್ನ ಹಾಕಿದಾಗ ಈಕೆಯ ಬಣ್ಣ ಬಯಲಾಗಿದೆ. ಕಳೆದ 2 ವರ್ಷಗಳಿಂದ 10 ಜನರಿಗೆ ಇದೇ ರೀತಿಯಾಗಿ ವಂಚನೆ ಮಾಡ್ಕೊಂಡು ಬರ್ತಾ ಇದ್ಲು. ಜಾರಿ ನಿರ್ದೇಶನಾಲಯ ಸೀಸ್ ಮಾಡಿರುವಂತ ಹಣ ಏನಿದೆ ಅದು ಬರುತ್ತೆ, ನನಗೆ ಅದರಿಂದ ನಿಮಗೆ ಹಣ ಡಬಲ್ ಮಾಡಿಕೊಡ್ತೀನಿ ಅಂತ ಮೋಸ ಮಾಡ್ತಾ ಇದ್ಲು. ಈಗಾಗಲೇ ಇನ್ವೆಸ್ಟ್ ಮಾಡಿ ನೀವು ಮಾಡಿದ ಬಳಿಕ ನಾವು ಏನು ವಶಪಡಿಸ್ಕೊಂಡಿರ್ತೀವಲ್ಲ, ಸೀಸ್ ಮಾಡ್ಕೊಂಡಿರ್ತೀವಿ ಹಣವನ್ನ, ಆ ಹಣವನ್ನ ನಿಮಗೆ ಕೊಡ್ತೀವಿ, ಆ ಮೂಲಕ ನಿಮ್ಗೆ ಲಾಭ ಸಿಗುತ್ತೆ ಅಂತ ವಿಧವಾಗಿ ಬಣ್ಣವಾಗಿ ಜನರಿಗೆ ಮಾತನಾಡಿ ಇನ್ವೆಸ್ಟ್ ಮಾಡಿಸ್ಕೊಳ್ತಾ ಇದ್ಲು. ಅದಾದ ಬಳಿಕ ಪರಾರಿ ಆಗ್ತಾ ಇದ್ಲು. ನೀವು ಕೊಡುವಂತ ಹಣಕ್ಕೆ ದುಪ್ಪಟ್ಟು ಕೊಡ್ತೀವಿ, ನೀವು 1 ಕೋಟಿ ಕೊಟ್ರೆ 2 ಕೋಟಿ ಕೊಡ್ತೀವಿ, 10 ಲಕ್ಷ ಕೊಟ್ರೆ 20 ಲಕ್ಷ ಮಾಡಿಕೊಡ್ತೀವಿ ಅಂತ ನಂಬಿಸಿ ಮೋಸ ಮಾಡ್ತಾ ಇದ್ಲು. ನಿಮ್ಮ ಹಣಕ್ಕೆ ದುಪ್ಪಟ್ಟು ಕೊಡ್ತೀವಿ ಅನ್ನೋದ್ರ ಜೊತೆಗೆ ಜಮೀನು ಕೊಡಿಸ್ತೀವಿ ಅಂತ ಕೂಡ ದೋಖಾ ಮಾಡ್ತಾ ಇದ್ದಂತ ಕಲ್ಪನಾ ಈಗ ಸಿಕ್ಕಾಕೊಂಡಿದ್ದಾಳೆ. 2 ಕೋಟಿ ಕುಳಕ್ಕೆ ಕನ್ನ ಹಾಕಿದ್ಲು. ಅವ್ರ ಹತ್ರ ಕೂಡ 2 ಕೋಟಿ ಇನ್ವೆಸ್ಟ್ ಮಾಡಿಸ್ಕೊಂಡಿದ್ಲು. ಅದಾದ ಬಳಿಕ ಈಕೆಯ ಬಗ್ಗೆ ಗೊತ್ತಾಗಿದೆ. ಅಂದ್ರೆ ಇದೇ ರೀತಿಯಾಗಿ ಅನೇಕರಿಗೆ ವಂಚನೆ ಮಾಡ್ಕೊಂಡು ಬರ್ತಾ ಇದ್ದಂತ ಕಲ್ಪನಾ ಬಗ್ಗೆ ಈಗ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ. ಒಂದಷ್ಟು ಮಾಹಿತಿಗಳನ್ನ ಆಧಾರ ಇಟ್ಕೊಂಡು ಆಕೆಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಅನೇಕರಿಗೂ ಕೂಡ ಇದೇ ರೀತಿಯಾಗಿ ವಂಚಿಸ್ತಾ ಬರ್ತಾ ಇದ್ಲು. ಅನೇಕರಿಗೆ ಆಸೆ ಇದ್ದೇ ಇರುತ್ತೆ, 1 ಲಕ್ಷನ 2 ಲಕ್ಷ ಮಾಡಿಕೊಡ್ತಾರೆ ಅಂತ ಅಂದ್ರೆ ಲಾಭ ಅಲ್ವಾ. 1 ಕೋಟಿನ 2 ಕೋಟಿ ಮಾಡಿಕೊಡ್ತಾರೆ, ಜೊತೆಗೆ ಜಮೀನ್ ಕೂಡ ಕೊಡ್ತಾರೆ ಅಂದ್ರೆ ಲಾಭ ಅಲ್ವಾ ಅಂತ. ಯಾರೇ ಆಗ್ಲಿ ತಮಗ್ ಲಾಭ ಇಲ್ಲದೆ, ತಮಗದ್ರಿಂದ ಏನೂ ಸಿಗಲ್ಲ ಅಂತ ಇಲ್ಲದೆ ಏನು ಕೂಡ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಜನರು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು. ನಾವು ಯಾವುದೋ ಒಂದು ಸೀರೆ ತಗೋತೀವಿ, ಬಟ್ಟೆ ತಗೋತೀವಿ, ಯಾವುದೋ ಒಂದು ವಸ್ತು ಪರ್ಚೇಸ್ ಮಾಡಕ್ಕೆ ಹೋಗ್ತೀವಿ ಅಂದರೆ ಅದಕ್ಕೆ ಗ್ಯಾರಂಟಿ ಇದೆಯಾ ಅಂತ ಕೇಳ್ತೀವಿ. ಅಂಥದ್ರಲ್ಲಿ ನಮ್ಮ ಹಣಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅಂದರೂ ಕೂಡ ಇಂಥವ್ರ ಹತ್ರ ಹೋಗಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತೀವಲ್ಲ, ಬಹಳ ಅಪಾಯ ಇದು.